ವಿಶೇಷವಾಗಿ ಯಲ್ಲಾಪುರ ಮಂಡ್ಯ ನಿವಾಸಿ ಕ್ಷೇತ್ರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷದ ದುಸ್ಥಿತಿಗೆ ನನಗೇನು ಹೇಳಬೇಕು ಅಂತ ಅರ್ಥ ಆಗ್ತಾ ಇದೆ. ಏಕೆಂದರೆ ಬಿ ಜೆ ಪಿಯ ಒಬ್ಬ ಸದಸ್ಯರನ್ನು ತೆಗೆದುಕೊಂಡು ಕಾಂಗ್ರೆಸ್ದವರು ಎಲ್ಲರೂ ಸಹ ಬೆಂಬಲಿಸಿ ಬಿ ಜೆ ಪಿ ಸಿಂಬಲ್ನಿಂದ ಗೆದ್ದಂಥವ್ರನ್ನ ಇವತ್ತು ಕಾಂಗ್ರೆಸ್ಸಿನ ಸದಸ್ಯರು ಬೆಂಬಲಿಸಿ ಅಧ್ಯಕ್ಷರು ಮಾಡಿದ್ದಾರೆ. ಹಾಗಾಗಿ ಟೆಕ್ನಿಕಲಿ ಅವರು ಬಿ ಜೆ ಪಿಯಲ್ಲೇ ಇದ್ದಾರೆ ಅಧ್ಯಕ್ಷರಾದಂಥವರು. ಇದು ಪ್ರಜಾಪ್ರಭುತ್ವದ ನಮ್ಮ ವಿಕೇಂದ್ರೀಕರಣ ವ್ಯವಸ್ಥೆಗೆ ಇದು ಸರಿಯಾದಂತಹ ಪದ್ಧತಿಯಲ್ಲ, ಕಾರ್ಯ ಆಗುತ್ತೆ. ನಾವು ಯಾವ ಪಕ್ಷ ಸಹಜವಾಗಿ ಅವರು ಆ ಪಕ್ಷದಲ್ಲಿ ಆರಿಸ್ತಾರೆ. ಮತ್ತು ಇದು ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲೂ ಸಹ ಇದು ಅನ್ಯಾಯ ಆಗುತ್ತೆ. ಯಾಕಂದರೆ ನಮ್ಮ ಸಿಂಬಲ್ನಲ್ಲಿ ಗೆದ್ದಂಥದ್ದು ಬೇರೆ ಕಡೆಗೆ ಬೆಂಬಲಿಸಿ ಅವರು ಆ ಪಕ್ಷದ ಬೆಂಬಲಿತ ಅಧ್ಯಕ್ಷ ಸ್ಥಾನಕ್ಕೆ ಬಂದರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲೂ ಸಹ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಅಗತ್ಯ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಮತ್ತು ಇವತ್ತಿನ ಒಂದು ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಳಗೂ ಇದ್ದು ಎಲ್ಲ ಸದಸ್ಯರ ಮೂಲಕನೂ ಮತ ಹಾಕಿಸುವಂಥ ಒಂದು ಪ್ರಯತ್ನವನ್ನು ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಏನು ಮಾಡಿದ್ದು ಪ್ರಯತ್ನವನ್ನು ಈಗ ಮತ್ತೆ ಮಾಡಿದ್ದಾರೆ. ಹಾಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಯಾವ ಪಕ್ಷದಿಂದ ಆಯ್ಕೆ ಆಗಿದ್ದಾರೆ ಆದಂಥ ಶಾಸಕರ ಮತ್ತು ಬಿಜೆಪಿ ಸದಸ್ಯೆಯ ವರ್ತನೆ ಮುಂದಿನ ದಿನಗಳಲ್ಲಿ ಜನರೇ ಇದಕ್ಕೆ ತೀರ್ಮಾನ ಮಾಡ್ತಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾನೂನಿನ ನಾವು ಏನು ಪ್ರಕ್ರಿಯೆಗಳನ್ನು ಮಾಡಬೇಕು ಅದನ್ನು ಮಾಡ್ತೀವಿ.